ಪರಿಶಿಷ್ಟ ಜಾತಿ ಯುವತಿಯ ಗೋಳಿನ ಕತೆ. ಹದನೂರು ಹಾಲನೂರು ಪೋಸ್ಟ್ ತುಮಕೂರು ತಾಲೂಕು ಗೋಪಿನಾಥ್ ಎಂಬ ಯುವಕ ಕವಿತಾ ಎಂಬ ಯುವತಿಗೆ ಸುಮಾರು 7 ವರ್ಷಗಳ ಕಾಲ ಪ್ರೀತಿಸಿ ಮದುವೆಯಾಗುವಂತೆ ಒತ್ತಾಯಿಸಿ ಕಳೆದ 10 ದಿನಗಳ ಹಿಂದೆ ಮದುವೆಯಾಗಿದ್ದು 10 ದಿನಗಳ ಕಾಲ ಜೀವನ ನಡೆಸಿದ್ದು ಈತನಿಗೆ ಈ ಮೊದಲೇ ಮದುವೆಯಾಗಿದ್ದು ಸಂಸಾರವಿದ್ದರೂ ಸಹ ಈಕೆಯನ್ನ ಮನವೊಲಿಸಿ ಪ್ರೀತಿಸಿರುತ್ತಾನೆ. ಹಾಗೆ ಮೊದಲನೇ ಸಂಸಾರವಿದ್ದರೂ ಸಹ ಈಕೆಯನ್ನ ಪ್ರೀತಿಸಿ ಮೋಸ ಮಾಡಿರುತ್ತಾನೆ. ವಿಷಯ ತಿಳಿದು ಕವಿತಾ ಎಂಬ ಯುವತಿ ಆತನನ್ನ ಹುಡುಕಿಕೊಂಡು ತದನಂತರ ಇವತ್ತು ತನ್ನ ಮೇಲೆ ಆದ ಹಲ್ಲೆ ಕುರಿತು ತುಮಕೂರು ಮಹಿಳಾ ಠಾಣೆಗೆ ದೂರು ನೀಡಿದ್ದು ಪ್ರಕರಣ ದಾಖಲಾಗಿರುತ್ತದೆ. ವರದಿ ಕ್ಯಾಮರಾಮ್ಯಾನ್ ಲಕ್ಷ್ಮೀನಾರಾಯಣ್ ಜೊತೆಗೆ ಶ್ರೀಕಾಂತ್ ಹಾಗೂ ಶಿವಣ್ಣ, ತುಮಕೂರು. ನನ್ನ ಕರ್ಕೊಂಡು ಹೋಗಿ 8 ದಿನದಿಂದ ಜೊತೆಗೆ ಇದು ಮದುವೆ ಆಗಿ ನನ್ನ ಬಿಟ್ಟು ಹೋಗಿದ್ದಾನೆ. ಪೊಲೀಸ್ ಕಂಪ್ಲೇಂಟ್ ಆಗಿತ್ತು. ನಮ್ಮ ಅಪ್ಪಾಜಿ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಅದು ಕಂಪ್ಲೇಂಟ್ ಆಗಿ ನಾವು ಸಿಕ್ಕಿದ ಮೇಲೆ ಅಪ್ಪ ನಮ್ಮನ್ನು ಕರ್ಕೊಂಡು ನೆನ್ನೆ ಪೊಲೀಸ್ ಸ್ಟೇಷನ್ ಹತ್ರ ಬಿಟ್ಟು ಕರ್ಕೊಂಡೋಗಿದ್ರು. ಕರ್ಕೊಂಡೋಗಿ ಅಲ್ಲಿ ಸ್ಟೇಟ್ಮೆಂಟ್ ಎಲ್ಲ ಕೊಡೋಷ್ಟರಲ್ಲಿ ಅವ್ರ ಮನೆಗೆ ಬಂದು ಕರ್ಕೊಂಡೋಗಿದ್ದಾರೆ. ಆತಂಗೆ ಮುಂಚೆನೇ ಮದುವೆ ಆಗಿದೆ ತಮಗೆ ಗೊತ್ತಿತ್ತಾ? ಗೊತ್ತಿತ್ತು. ಅವ್ರ ತಂದೆ ತಾಯಿ ಒಪ್ಪಿದ್ರು ನಿಮ್ಮನ್ನು ಮದುವೆ ಮಾಡ್ಕೊಳ್ಳೋಕ್ಕೆ? ಇಲ್ಲ, ಗೊತ್ತಿರಲಿಲ್ಲ. ನಮ್ಮನೆಗೂ ಒಪ್ಪಿರಲಿಲ್ಲ. ಆತನ ಹೆಸರೇನು ಮೇಡಮ್? ಗೋಪಿನಾಥ್ ಅಂತ. ಯಾವ ಊರು? ಅದ್ಲಾಪುರ. ತಮ್ಮದು ಅದ್ಲಾಪುರನೇ? ಹಾಂ. ತಾವು ಎಷ್ಟು ಜನ ಮಕ್ಕಳು? ಇಬ್ಬರು ಮಕ್ಕಳು. ಈಗ ಏನು ಆಗ್ತಾ ಇದೆ ನಿಮಗೆ? ನೆಲಮಂಗಲ ಪೊಲೀಸ್ ಸ್ಟೇಷನ್ ಹತ್ರ ಇಲ್ಲ, ನಾನಿಬ್ರು ನೋಡ್ಕೊತೀನಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದು. ನಾನಿಬ್ರು ನೋಡ್ಕೊತೀನಿ ಅಂತ ಸ್ಟೇಟ್ಮೆಂಟ್ ಕೊಟ್ಟು ನಾನು ಒಳಗೆ ಹೋಗಿ ಬರೋ ಅಷ್ಟರೊಳಗೆ ಅವನ್ನ ಕರ್ಕೊಂಡು ಹೋಗಿದ್ದೆ. ಗೂಳೂರು ಸಿದ್ದರಾಜು ಅಂತ ಹೇಳ್ಬಿಟ್ಟು ದಲಿತ ಸೇನೆ ರಾಮಲೀಲಾ ಸಂಘಟನೆ ಜಿಲ್ಲಾಧ್ಯಕ್ಷ. ನಾನು ಈ ನಮ್ಮ ಸಮಾಜದ ಹೆಣ್ಮಗುಗೆ ಅನ್ಯಾಯ ಆಗೋಕ್ಕೆ ಯಾವುದೇ ಕಾರಣಕ್ಕೂ ನಾನು ಬಿಡಲ್ಲ. ಹೆಂಗೆಂದ್ರೆ ಈಗ ಮಾತಾಡ್ತೀನಿ ಅಂದರೆ SC ST ಅಂದರೆ ನಾವು ಒಂದು ಅಣ್ತಂದಿರ ಥರ ಬರ್ತಾ ಇದ್ದೋ. ಆತ ಈಗಿದ ಏನು ಮಾಡೋಣ, ನನಗೆ ST ಅನ್ನೋ ಒಂದು ಜಾತಿಯನ್ನು ಮುಂದಿಕ್ಕಂಡು ಈತ SC ಹುಡುಗಿ ಅನ್ನೋದೊಂದು ಉದ್ದೇಶಕ್ಕೋಸ್ಕರ ಇಲ್ಲ ಸಲದ ಆಸೆಗಳು ತೋರಿಸಿ ಹುಡುಗಿಗೆ ಸುಮಾರು 6-7 ವರ್ಷದಿಂದ ನಾನು ನಿನ್ನ ಮದುವೆ ಆಗ್ತೀನಿ ಅಂತೇಳಿ ಊರಾಗ ಅದ್ಲಾಪುರದಲ್ಲಿ ಕಿರಿಕ್ ಮಾಡಿ ಅದ್ಲಾಪುರ ತುಂಬ ಒಪ್ಪಿಸಿ ಆ ಹುಡುಗಿಗೆ ಎಲ್ಲೋ ತಲೆ ಎತ್ಕೊಂಡು ಓಡಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಮತ್ತೊಂದು ನನ್ನ ಹೆಣ್ಮಗಳು ಇವತ್ತು ನಂದಿ ಸಾಯಿ ಅಂತ ಪರಿಸ್ಥಿತಿ ಬಂದು ಬೀದಿ ನಿಂತ್ಬಿಟ್ಟೈತೆ. ಇವತ್ತು ಆ ಹುಡುಗನಿಂದ ಏನಾರ ನಮ್ಮ ಹುಡುಗಿಗೆ ನ್ಯಾಯ ಸಿಗಲಿಲ್ಲ ಅಂದರೆ ಇಡೀ ಕುಟುಂಬಸ್ಥರು ವಿಷ ಕುಡಿದು ಸಾಯೋಕ್ಕೆ ಸಿದ್ಧರಾಗ್ಯವ್ರೆ. ಅವ್ರನ್ನ ಸಾವಿನಿಂದ ತಪ್ಪಿಸೋಕ್ಕೋಸ್ಕರನ ನಮ್ಮ ಸಂಘಟನೆಯರು ಇವತ್ತು ವುಮೆನ್ಸ್ ಮಹಿಳಾ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಕೆ ಬಂದು ಇವ್ರದ್ದು ಸ್ವಂತ ಊರು ಬಂದು ಅದ್ಲಾಪುರ. ನಿನ್ನೆ ಗಲಾಟೆ ಆಗಿರೋದು ಅದ್ಲಾಪುರದಲ್ಲೇ, ಹುಡುಗನ ಕಡೆಯವರು ಕರ್ಕೊಂಡೋಗಿ ಮನೆಗೆ ಬಿಟ್ಟಿರೋದು ಅದ್ಲಾಪುರದಲ್ಲೇ. ಇವತ್ತು ಅದ್ಲಾಪುರದಲ್ಲಿ ಕೇಳೋಕೆ ಹೋಯ್ಕೆ ಪೆಟ್ರೋಲ್ ತಗೊಂಬಂದು ರಾಮೇಶ್ ಅನ್ನೋ ಒಬ್ಬ ವ್ಯಕ್ತಿ, ರಾಮೇಶ ಮತ್ತು ಮನು ಬಾಬು ಅನ್ನೋ ವ್ಯಕ್ತಿಗಳು ಬಂದು ಪೆಟ್ರೋಲ್ ಸುರಿದು ಹುಡುಗಿಗೆ ನೀನು ಬೆಂಕಿ ಇಕ್ತೀನಿ, ನೀನು ಇಲ್ಲಿಂದ ಎದ್ದೋಗ್ಲಿಲ್ಲ ಅಂದರೆ ಅಂತ ಹೇಳ್ಬಿಟ್ಟು ಬೆದರಿಕೆ ಹಾಕ್ತಾರೆ. ಇಲ್ಲಿ ನಾನು ಒಬ್ಬ ST ಅನ್ನೋದೊಂದು ಅವರು ತಲವಾರು ಅನ್ನೋದೊಂದು ಪದ ಇಟ್ಕೊಂಡು ನಮ್ಮ SCಗಳನ್ನ ತುಳ್ಕೊಂಡೇ ಬಂದವ್ರೆ. ದಯಮಾಡಿ ಮಾಧ್ಯಮರ ಮುಖಾಂತರ ನಿಮ್ಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ನಿಮ್ಮ ಚಾನಲ್ಗಳ ಮುಖಾಂತರ ಹೆಣ್ಮಕ್ಳಿಗೆ ನ್ಯಾಯ ಸಿಗಬೇಕು. ದಯಮಾಡಿ ಮಾಧ್ಯಮದ ಆತ್ಮೀಯ ಎಲ್ಲ ನನ್ನ ಮಾಧ್ಯಮದವ್ರಿಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ದಯಮಾಡಿ ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸ್ಬೇಕು. ನಿಮ್ಮ ಮುಖಾಂತರ ಹುಡುಗಿಗೆ ಹೋಗಿ ಗಂಡನ ಮನೆಗೆ ವಾಸ ಮಾಡೋಂಗೆ ಒಂದು ಅನುಕೂಲ ಮಾಡಿಕೊಡ್ಬೇಕು ಅಂತ ನಿಮ್ಮ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ನಿಮ್ಗೆ ಎಷ್ಟು ಜನ ಮಕ್ಕಳಿಗೆ ದರ್ಶನ ಆಗಿತ್ತು ಮದುವೆ ಆಗಿ? ಈಗ 10 ದಿನ ಆಗಿತ್ತು. ಎಲ್ಲಿ ಮದುವೆ ಆಗಿತ್ತು? ಎಲ್ಲಿ? ಬಿಡಿ ಹತ್ರ ಶಿವನ್ ದೇವಸ್ಥಾನ. ಫೋಟೋ ಮೇಡಮ್. ಬುದ್ಧಿ ಹತ್ರ ಶಿವನ್ ದೇವಸ್ಥಾನ. ಹಾಂ. ಮನೆ ಅಲ್ಲ ಅಥವಾ ರೂಮ್? ದೇವಸ್ಥಾನ. ಹಾಂ, ಕಾಡ್ತಾ ಇತ್ತು. ಓಕೆ, ಸರಿ ಮೇಡಮ್. ತದನಂತರ ಎಲ್ಲಿ ಕರ್ಕೊಂಡೋಗಿಟ್ಟಿದ್ರು? ಇದರಲ್ಲೇ ಇಟ್ಕೊಂಡು ಬಿಡದಿಲ್ಲ ಇಟ್ಟಿದ್ರು. ನಿಮ್ಮ ಜೊತೆಲೇ ಇದ್ರು. ಎಷ್ಟು ದಿನಗಳ ಕಾಲ ಇದ್ರು? 8 ದಿನ. ಓಕೆ. ಆಮೇಲಿಂದ ಸಾಕಲ್ಲ, ನಾನು ದೊಡ್ಡ ಹೆಂಡತಿ ಹತ್ರ ಹೋಗ್ತೀನಿ ಅಂತ ನಮಗೆ ನಾನು ಕಿರುಕುಳ ಕಂಪ್ಲೇಂಟ್ ನಮ್ಮ ಅಪ್ಪಾಜಿ ಕೊಟ್ಟಿದ್ರಲ್ಲ. ಕಂಪ್ಲೇಂಟ್ ಕೊಟ್ಟಿದ್ಮೇಲೆ ಬಂದು ನೆನ್ಮಂಗ್ಳದಲ್ಲಿ ತುಮಕೂರಿಗೆ ಬಂದ್ವಿ ನಾವು. ತುಮಕೂರಿಗೆ ಬಂದಿದ್ದಕ್ಕೆ ನಮ್ಮ ಅಪ್ಪ ನೆನ್ಮಂಗ್ಳಿಗೆ ಕರ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿಕ್ಕೆ ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದು ನಾನು ಇಬ್ಬರು ನೋಡ್ಕೊತೀನಿ ಅಂತ ಹೇಳೋಗಿದ್ದು. ನಾನು ಹೋಗಿ ಒಳಗಡೆ ಸ್ಟೇಟ್ಮೆಂಟ್ ಕೊಟ್ಟು ಬರೋ ಅಷ್ಟರಲ್ಲಿ ಕರ್ಕೊಂಡು ಹೋಗ್ಬಿಟ್ಟಿದ್ದು. ಓಕೆ, ಥ್ಯಾಂಕ್ ಯು.